ಓಂ ಪ್ರಥಮ ನಿನ್ನ ನಮಿಪೆ. ಓಂ ಪ್ರಥಮ ನಿನ್ನ ನಮಿಪೆ. ಸ್ವಾತಂತ್ರ್ಯ ಮಹಾಗಣಪ ಸ್ವಾತಂತ್ರ್ಯ ಮಹಾಗಣಪ. ಓಂ ಪ್ರಥಮ ವಿದ್ಯೆ ಕಲಿಸುವಾತ ನೀನೆ, ತಂದಿ ತೈತಕ ಕುಣಿವ ನೀನೆ. ವಿದ್ಯೆ ಕಲಿಸುವಾತ ನೀನೆ, ತಂದಿ ತೈತಕ ಕುಣಿವ ನೀನೆ. ಸಿದ್ಧರೊಡೆಯ ಲೋಲ ನೀನೆ, ಸಿದ್ಧರೊಡೆಯ ಲೋಲ ನೀನೆ. ಸಿದ್ಧಿ ವಿಜಯ ವಿನಾಯಕನೆ, ಸಿದ್ಧಿ ವಿಜಯ ವಿನಾಯಕನೆ. ಓ ಪ್ರಥಮ ನಿನ್ನ ನಮಿಪೆ. ಸ್ವಾತಂತ್ರ್ಯ ಮಹಾಗಣಪ ಸ್ವಾತಂತ್ರ್ಯ ಮಹಾಗಣಪ. ಓಂ ಪ್ರಥಮ ಉಮಾಭರಣ ಗಂಗಳ ಸುಕೃತದಾತ. ಶಂಕರ ಸುತ ಉಮಾಭರಣ ಸನ್ಮಂಗಳ ಸುಕೃತದಾತ. ದೊರೆಯ ನೀನೆ ಸರ್ವಲೋಕ ದೊಡೆಯ ನೀನೆ. ಸಿದ್ಧಿ ವಿಜಯ ವಿನಾಯಕನೆ, ಸಿದ್ಧಿ ವಿಜಯ ವಿನಾಯಕನೆ. ಓಂ ಪ್ರಥಮ ನಿನ್ನ ನಮಿಪೆ. ಸ್ವಾತಂತ್ರ್ಯ ಮಹಾಗಣಪ ಸ್ವಾತಂತ್ರ್ಯ ಮಹಾಗಣಪ. ಓಂ ಪ್ರಥಮ ನಿನ್ನ ಕನ್ನಡ ರಂಗಭೂಮಿ ಕಲಾವಿದರ ಸಂಘಕ್ಕೆ, ಕನ್ನಡ ರಂಗಭೂಮಿ ಕಲಾವಿದರ ಸಂಘಕ್ಕೆ, ಕನ್ನಡ ರಂಗಭೂಮಿ ಕಲಾ ಸಂಘಕ್ಕೆ, ಹಾಸನಾಂಬೆಗೆ, ಹಾಸನಾಂಬೆಗೆ, ಹಾಸನಾಂಬೆಗೆ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ. ಜಗವಂದಿತನೆ ತುಜನರ ಪರವನೆ, ಜಗವಂದಿತನೆ ತುಜನರ ಪರವನೆ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ. ಪಾಶಂಕುಶಧರ ಪರಮ ಪವಿತ್ರನೆ,
ಶಂಕುಶಧರ ಪರಮ ಪವಿತ್ರನೆ ಮೂರ್ತಿಕ ವಾಯನ ಮುನಿ ಜನ ಪ್ರೇಮಿ ಮೂರ್ತಿಕ ವಾಯನ ಮುನಿ ಜನ ಪ್ರೇಮಿ ಗಜಪದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರಿಸೋ ಮೋದದಿ ನಿನ್ನಯ ಪಾದವ ತೋರಿಸೋ ಸಾಧು ವಂದಿತನೆ ಆದರದಿಂದಲಿ ಸಾಧು ವಂದಿತನೆ ಆದರದಿಂದಲಿ ಸರಸಿಜ ನಾಭಶ್ರೀ ಸರಸಿಜ ನಾಭಶ್ರೀ ಆ ಸರಸಿಜ ನಾಭಶ್ರೀ ಪುರಂದರ ವಿಠಲನ ಸರಸಿಜ ನಾಭಶ್ರೀ ಪುರಂದರ ವಿಠಲನ ಅನುದಿನ ನೆನವಂತ ವರದಯ ಮಾಡೋ ಅನುದಿನ ನೆನವಂತ ವರದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗಜವದನ ಬೇಡುವೆ 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 ಸಮಸ್ತ ಕನ್ನಡ ಕಲಾಭಿಮಾನಿಗಳೇ, ನಿಮಗೆಲ್ಲ ಅನಂತ ಅನಂತ ನಮಸ್ಕಾರಗಳು. ಈ ದಿವಸ ನಾವುಗಳು ಹಾಸನ ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರಿಂದ ದಿವಂಗತ ಡಾಕ್ಟರ್ ರಂಗಪ್ಪದಾಸ ಅವರ ಸ್ಮರಣಾರ್ಥವಾಗಿ ಹಾಗೂ ದಿವಂಗತ ರಂಗೇಗೌಡರು ಕಲಾವಿದರು ಅವರ ಸ್ಮರಣಾರ್ಥವಾಗಿ ನಾವು ಪ್ರಚಂಡ ರಾವಣ ಎಂಬ ಸುಂದರ ಪೌರಾಣಿಕ ಅಭಿನಯಿಸುತ್ತಿದ್ದೇವೆ. ಈ ನಾಟಕದ ನಿರ್ದೇಶಕರಾದಂಥ ಗಾಡನಹಳ್ಳಿ ಶ್ರೀ ವೀರಭದ್ರಾಚಾರ್ಯವರ ದಕ್ಷಿಣ ನಿರ್ದೇಶನದಲ್ಲಿ ಕಲಾವಿದರಾದ ನಾವುಗಳು ಅಭಿನಯಿಸಿದ್ದೇವೆ. ನಮ್ಮ ಈ ಅಭಿನಯದಲ್ಲಿ ಏನಾದರೂ ಲೋಪದೋಷಗಳು ಕಂಡುಬಂದರೆ ಹಂಸಕ್ಷೀರ ನ್ಯಾಯದಂತೆ ಪರಿಗಣಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸುತ್ತೀರಿ ಎಂದು ನಂಬಿ ನಿಮ್ಮನ್ನು ಈ ನಾಟಕಕ್ಕೆ ಆಹ್ವಾನಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಡೆಸುವನ್ಯಾರೋ ನಡೆಸಿ ನುಡಿಸಿ ನಿನ್ನದೆ ಮಣಿಸುವನ್ಯಾರೋ ನಡೆಸಿ ನುಡಿಸಿ ನಿನ್ನದೆ ಮಣಿಸುವನ್ಯಾರೋ ನಡೆಸುವನ್ಯಾರೋ ನುಡಿಸುವನ್ಯಾರೋ ಶಿವ
ಶಂಕರ ಶಿವನೇ ಎಲ್ಲವೂ ನೀನೇ ಎಲ್ಲವೂ ನೀನೇ ಎಲ್ಲವೂ ನೀನೇ ಎಲ್ಲವೂ ನೀನೇ ಬಲ್ಲರೆ ಬಲ್ಲರಯ್ಯ ನಿನ್ನಯ ಮಹಿಮೆಯ ಬಲ್ಲರೆ ಬಲ್ಲರಯ್ಯ ನಿನ್ನಯ ಮಹಿಮೆಯ ಮೆಲ್ಲ ಮೆಲ್ಲನೆ ನಮ್ಮನೇರಿಸಿ ಇಳಿಸಿ ಮೆಲ್ಲ ಮೆಲ್ಲನೆ ನಮ್ಮನೇರಿಸಿ ಇಳಿಸಿ ಗುಲ್ಲೆದ್ದು ಕಂಡಾಗ ಕಾಪಾಡುವನಾರು ಗುಲ್ಲೆದ್ದು ಕಂಡಾಗ ಕಾಪಾಡುವನಾರು ನಡೆಸುವನಾರು ನುಡಿಸುವನಾರು ನಡೆಸಿ ನುಡಿಸಿ ನಿನ್ನದೆ ಮಣಿಸುವನಾರು ನಡೆಸಿ ನುಡಿಸಿ ನಿನ್ನದೆ ಮಣಿಸುವನ್ಯಾರೋ ನಡೆಸುವನ್ಯಾರೋ ನುಡಿಸುವನ್ಯಾರೋ ಶಿವ ಶಂಕರ ಶಿವನೇ ದೇವಿ ಜಗದಾಂಬೆ ಜಗದಾನಂದ ರೂಪಿಣಿ ಜಯ ದುರ್ಗೆ ಮಹಾಕಾಳಿ ಜಗನ್ಮಾತೆ ನಮೋಸ್ತುತೆ ಜಗನ್ಮಾತೆ ನಮೋಸ್ತುತೆ ಜಗನ್ಮಾತೆ जय जय भैरवी जय भुवनेश्वर जय जय भार्गवी जय गौरी जय जय भैरवी जय भुवनेश्वर जय जय भार्गवी जय गौरी जय शंकरी जगदीश्वरी जय शंकरी जगदानंद विहारी पतित पावनी प्रपंच जननी पशुपति लीला प्रेम विलासिनी पशुपति लीला प्रेम विलासिनी शरणं शरणं शिवे शर्वाणि शरणं शरणं शिव शर्वाणि अभयं देहि भवानि 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 देहि भवानि
ಹೊತ್ತಿಗೆ ಏನು ವಿಭೀಷಣ? ಇಂದು ನಮ್ಮ ನಾಡ ಹಬ್ಬವಾದ ಶರನ್ನವರಾತ್ರಿಯ ದುರ್ಗಾ ಕಾಳರಾತ್ರಿ, ಮೇಲಾಗಿ ಮನದೇವತೆಯ ಹಬ್ಬ. ಇಂತಹ ಸಮಯದಾದರೂ ಸಾರುವವರು ಬಾರಲಿಲ್ಲವಲ್ಲ, ಕಾರಣವೇನಮ್ಮ? ಅದೇ ನನಗೂ ಅರ್ಥವಾಗದ ಪ್ರಬಲ ಸಮಸ್ಯೆ ಆಗಿದೆ ವಿಭೀಷಣ. ನಿಮಗೂ ಅರ್ಥವಾಗದ ಪ್ರಬಲ ಸಮಸ್ಯೆ? ಬ್ರಹ್ಮದೇವ, ಮಹಾರಾಣಿಯವರ ಪ್ರಬಲ ಸಮಸ್ಯೆಗೆ ತಮ್ಮ ಪಂಚಾಂಗದಲ್ಲಿ ಸಮಂಜಸವಾದ ಪ್ರತ್ಯುತ್ತರವಿದೆಯೇ? ನನ್ನ ಪಂಚಾಂಗದಲ್ಲಿ ಸರ್ವ ಸಮಸ್ಯೆಗಳಿಗೂ ಸಮನಾದ ಉತ್ತರವಿದೆ. ಆದರೆ ಎಂಬ ಅನುಮಾನದ ಅರ್ಧೋಕ್ತಿ ಏಕೆ ವಿಧಾತ? ಏನೇ ಅನಿಷ್ಟವಿದ್ದರೂ ಸರಿ, ಸ್ಪಷ್ಟವಾಗಿ ಹೇಳಿ. ಹಾಗಾದರೆ ನನ್ನ ನಿಜ ವಿಡಿಗಳನ್ನು ನಿರ್ಭಯವಾಗಿ ಹೇಳಲೇ ಮಹಾರಾಣಿ. ಬ್ರಹ್ಮದೇವ, ನಿಮ್ಮ ಮಗಳಾದ ಶಾರದಾ ಮಾತೆಯನ್ನು ಮದುವೆಯಾದ ಸ್ವಯಂ ಪ್ರಭುವೇ ನೀವು. ಈ ನಿಜವನ್ನು ನಡೆಯಲು ಸಂದೇಹವೇ ಪ್ರಭು? ಸಂದೇಹ ಬೇಡ ವೇದಾತ. ಸಂದೇಹ ಸಂಶಯಗಳೇ ಸರ್ವಮೋಕ್ಷದ ವಿನಾಶಕ್ಕೆ ಕಾಲ. ಸರ್ವನಾಶಕ್ಕೆ ಮೂಲವಾದ ಸ್ವಯಂ ಸೇರಿದ ಸಾರ್ವಭೌಮ ರಾವಣೇಶ್ವರನು ಕಪಟ ಸನ್ಯಾಸಿಯಾಗಿದ್ದಾನಮ್ಮ. ಕಪಟ ಸನ್ಯಾಸಿಯಾಗಿದ್ದ. ಏನು? ಕಪಟ ಸನ್ಯಾಸಿ? ಕಪಟ ಸನ್ಯಾಸಿಯೇ? ಸದಾ ಸರ್ವಾಲಂಕಾರ ಶೃಂಗಾರ ಭೂಷಿತನಾದ ನನ್ನ ಪ್ರಚನ್ನ ಪ್ರಣಯ ಪರಮೇಶ್ವರರು ಕೇವಲ ಕಾಷಾಯ ವಸ್ತ್ರಗಳನ್ನು ಧರಿಸಿ ಕಪಟ ಸನ್ಯಾಸಿಯಾಗಿರುವರೆ? ವಿಧಾತ, ಕುಪಿತಳಾಗಬೇಡ ರಾಣಿ, ಕುಪಿತಳಾಗಬೇಡ. ವಿಧಾತವಾಣಿ ಸದ್ಯದಲ್ಲಿ ಪ್ರತ್ಯಕ್ಷವಾಗ್ತದೆ. ಜೈ ಮಹಾಕಾಳಿ, ಮಹಾನಂದ ಕೇಳಿ, ಮನೋಲ್ಲಾಸ ಮೌಳಿ, ಮಾಂ ಪಾಹಿ ಮಾಂ ಪಾಹಿ, ಕಾಮಕಾಮೇಶ್ವರಿ, ಮಹಾವಜ್ರೇಶ್ವರಿ, ಮಹಾ ಮಹಾ ತ್ರಿಪುರ ಸುಂದರಿ, ಮಹಾ ಮಹಾ ಜಪ್ತೆ, ಮಹಾ ಮಹಾಶಕ್ತೆ, ಮಹಾ ಮಹಾನಂದೆ, ಮಹಾ ಮಹಾ ಸ್ಕಂದೆ, ಮಹಾ ಮಹಾ ರುದ್ರೆ, ಮಹಾ ಮಹಾ ಪ್ರಚಂಡೆ, ಮಹಾ ಮಹಾ ಶ್ರೀಚಕ್ರ ನಗರ ಸಾಮ್ರಾಜ್ಞೆ, ನಮಸ್ತೆ ನಮಸ್ತೆ ನಮಃ. ಪ್ರಭು, ನವನ ಉಲ್ಲಾಸ ನವರಸ ಕಾವ್ಯ ನಾಯಕರಾದ ನೀವು ವರ್ಷಕ್ಕೊಮ್ಮೆ ಆಚರಿಸುವ ಮನದೇವತೆಯ ಹಬ್ಬದಂದು ಕೇವಲ ಕಪಟ ಸನ್ಯಾಸಿ ವೇಷ ತಾಳಿ ಅದಾವ ಮಹತ್ಕಾರ್ಯದಲ್ಲಿ ಮಗ್ನನಾಗಿದ್ದೆ? ರಹಸ್ಯ ರಾಜಕಾರಣ. ಪ್ರಭು, ಪ್ರಹಸ್ತಾದಿ ಅಷ್ಟಮಂತ್ರಿಗಳನ್ನು ಬಿಟ್ಟು ಶಸ್ತ್ಯ ಪರಮದಿವೇ ಲಂಕೆಯನ್ನು ಬಿಟ್ಟವನು ಅಷ್ಟಮಿಯ ಅರ್ಧರಾತ್ರಿಯ ತನಕ ನೀವೊಬ್ಬರೇ ಆಲೋಚಿಸಬೇಕಾದಂತಹ ರಹಸ್ಯ ರಾಜಕಾರ್ಯವೇನಿತ್ತು? ಅಲ್ಲದೆ ನಿಮ್ಮವರೇ ಆದ ನಾವಾರು ಅದನ್ನು ಅರಿಯಬಾರದೆ ಲಂಕೇಶ್ವರ? ಎಲ್ಲರೂ ಅರಿಯಬಹುದಾದರೆ ಅದಕ್ಕೆ ರಹಸ್ಯವೆಂಬ ವಿಶೇಷಣ ಉಂಟೇ ವಿಭೀಷಣ? ಪ್ರಭು, ಸಭ್ಯ ಗೃಹಸ್ಥನಾಗಿ ಮೋಸಕ್ಕೆ ಮೀಸಲಾದ ಕಪಟ ಸನ್ಯಾಸಿ ವೇಷ ತಾಳಿದ್ದೇ ಅಲ್ಲದೆ ಇಡೀ ತುಂಬು ಕುಟುಂಬದ ಎದುರಿನಲ್ಲಿ ಕುಲದೇವತಾ ಸನ್ನಿಧಿಯಲ್ಲಿ ಸುಳ್ಳಾಡುವುದನ್ನು ಎಂದಿನಿಂದ ಅಭ್ಯಾಸ. ಸ್ವಯಂ ಸರ್ವಜ್ಞ ಪ್ರಾಜ್ಞನಾದ ಆ ಬ್ರಹ್ಮದೇವರೇ ಸ್ವಯಂ ಬಹುಚತುರಾದ ಈ ಮಹಾಬ್ರಾಹ್ಮಣ ಪ್ರಚಂಡ ರಾವಣನೊಡನೆ ತರ್ಕ ಮಾಡಲು ತರತರಗುಟ್ಟಿ ತಲೆ ಕೆರೆದುಕೊಳ್ಳುತ್ತಾರೆ. ಲಂಕೇಶ್ವರ, ನಾನೆಷ್ಟೇ ಆದರೂ ನಿಮ್ಮ ಪುರೋಹಿತ, ಪಂಚಾಂಗದ ಪುರೋಹಿತ. ವಿಭೀಷಣ ರಾಜೇಂದ್ರ ನಿನ್ನ ಒಡ ಹುಟ್ಟಿದ ತಮ್ಮ. ತಮ್ಮನಾದವನು ಅಣ್ಣನ ಮಾತಿಗೆ ಉಂಗುಟ್ಟಿ ತಲೆ ತಗ್ಗಿಸಿ ತಲಪ್ಪಗಿರಬೇಕೇ ಪರಂತು ತಲೆ ಬಿರುಸಾಡಬಾರದು. ಜೈ ಭದ್ರಕಾಳಿ, ಕಪಾಲಿ ಪಾಲಿ, ಭೈರವಿ, ನನ್ನ ಬಹುದಿನದ ಬಯಕೆ ಇಂದು ಈಡೇರಿತು. ಅದು ನಿನ್ನ ಕುಪಕಟಾಕ್ಷದಿಂದ ಮಾತ್ರ. ಪೂರ್ಣ ಫಲ ಸಮರ್ಪಣೆ ಒಪ್ಪಿಸಿಕ ಮಹಾಕಾಳಿ. ಜೈ ಭದ್ರಕಾಳಿ. ಆರಂಭವಾಯಿತೇ ಕಾಲಭೈರವ ಲೀಲೆ,
ಕಣ್ಣು ಮುಚ್ಚಾಲೆ ಈರೇಳುದರೆಯಾಳು ದೈವ ಮಾಯೆಯ ಲೀಲೆ ಈ ಇಳೆಯ ಮೇಲೆ ಮರೆಯಲಾಗದ ನಿತ್ಯ ಸತ್ಯದ ಲೀಲೆ ಯುಗ ಧರ್ಮ ಜ್ವಾಲೆ ಕಾರ್ಗಗಲನೂದಿದನು ಕಾಲ ಕಹಲನ ಕಹಳೆ ಇದುವೇ ಶುಭ ವೇಳೆ ಇದುವೇ ಶುಭ ವೇಳೆ ಇದುವೇ ಶುಭ ವೇಳೆ ಆರಂಭವಾಯಿತೆ ಕಾಲ ಭೈರವಿಲಿ ಕಣ್ಣು ಮುಚ್ಚಾಲೆ ಈರೇಳು ದನಯಾಳು ಈ ಇಳೆಯ ಮೇಲೆ ಮರೆಯಲಾಗದ ನಿತ್ಯ ಸತ್ಯದ ಲೀಲೆ ಯುಗ ಧರ್ಮ ಕಾರ್ಗದನು ಕಾಲನ ಕಹಳೆ ಇದುವೇ ಶುಭ ವೇಳೆ ಇದುವೇ ಶುಭ ವೇಳೆ ಇದುವೇ ಶುಭ ವೇಳೆ ನೀನ್ಯಾರು ಭಯಾನಕ? ವೀಕ್ಷಕನೋ, ಪ್ರೇಕ್ಷಕನೋ, ಪರಿವೀಕ್ಷಕನೋ ಅಥವಾ ಅನಾಮಿಕನೋ? ನಾನು ಅನಾಮಿಕನಲ್ಲವ ವೃದ್ಧ ಸತ ಸಿದ್ಧ. ಅಂದರೆ ಕಾಣದ ಕೈಯಂದೇ ಕರೆಸಿಕೊಳ್ಳುತ್ತಿರುವ ಜಗದಾದಿ ಮಾತೆಯ ಜ್ಯೇಷ್ಠ ತನಯ ತ್ರಿಮೂರ್ತಿಗಳಿಗೂ ಹಿರಿಯ 33 ಕೋಟಿ ದೇವತೆಗಳ ಎಲ್ಲರ ಹೃದಯ ಅದೃಷ್ಟವಂತ ಆಳರಸರ ಹಳಿಯ ಎಂದು ಪ್ರಚಂಡ ರಾವಣನ ಆಂತರ್ಯದ ಅಂತರಾತ್ಮದ ಪರಮಾಪ್ತ ಗೆಳೆಯ. ಅಂದರೆ ನೀನೇ ತಾನೆ ಕಾಲ ಭೈರವ. ಈ ಬ್ರಹ್ಮನನ್ನೇ ಪರಾಶ್ರಯದಲ್ಲಿ ಕೂರಿಸಿ ಕಾಡಿಸಿ ಪೀಡಿಸುತ್ತಿರುವ ಕಾರಣ ಪುರುಷ, ಮಹಾವಿಷ್ಣುವನ್ನೇ ಮನುಷ್ಯಾವತಾರ ಮಾಡಿಸಿ ಕಾಡಿಸಿ ಪೀಡಿಸಿ ಕಾಡರಿಸುತ್ತಿರುವ ಕಾಲ ಪುರುಷ, ಆ ಮಹಾಮಹೇಶ್ವರನನ್ನೇ ಊರೂರು ಹಲಸಿ ಭಿಕ್ಷೆ ಬೇಡಿಸಿ ಸರ್ವರಕ್ಷಕನನ್ನಾಗಿ ಸರ್ವತ್ರದಲ್ಲೂ ಸದಾಶಿವತ್ವದಿಂದ ರಾರಾಜಿಸುವಂತೆ ಮಾಡಿದ ಮಹಾಪುರುಷ. ಮಹಾಪುರುಷ ಮಹಾಪುರುಷ ದುಷ್ಟ ಈ ದಾನವನಿಂದ ಈ ಬ್ರಹ್ಮನಿಗೆ ಮುಕ್ತಿ ಯಾವಾಗ? ಮುಕ್ತಿ ಪದವಿ ಪ್ರತಿಷ್ಠೆಗಳವೆಂದು ನೀನಾಗೆ ನೀನು ಮಾಡಿಟ್ಟುಕೊಂಡ ಅಭಕ್ಷದ ಅಡುಗೆಯನ್ನು ನೀನುಂಡು ಅರಗಿಸಿಕೊಳ್ಳುವ ಮುನ್ನ ಮುಕ್ತಿ ಭಿಕ್ಷೆ ಬೇಡುವೆಯ ಜಾಣ ಸೃಷ್ಟಿಕರ್ತಾರ? ಮಹಾಪುರುಷನಿಂದ ಕಾಲಿಗಾದ್ರೂ ಬೀಳುತ್ತೆ. 84,000 ಜೀವರಾಶಿಗಳ ಮೇಲೆ ತೋಚಿದ್ದನ್ನು ಗೀಚುವ ಜಾಣ ಸೃಷ್ಟಿಕರ್ತಾರ? ಈಗ ಈಗ ಈ ಕಾಲದ ಕಾಲ ನಡುವೆಯ ಬೇಡವಯ್ಯ ಬೇಡ. ಈ ನಿಡಲ್ಗಾಲ್ಗಳು ಒಡೆಯದ ಸಿಡಲ್ಗಲ್ಲು, ಈ ನೀಳ್ಗೈಗಳು ಗೆಳಬಿಸಲ್ಗೋಲು, ಒಡಲಂತೂ ಭಯಂಕರ ಬಿರುಗಾಳಿ. ಹಸಿವು ತೃಷೆ ಜನನ ಮರಣಗಳ ಭಯವೆಂಬುದೇ ನನಗಿಲ್ಲ. ಈ ಉರಿಗಣ್ಣು ಮರಗಿವಿಗಳು ಕಠಿಣ ಕರ್ಕಶ ಘೋರ ನರಕಗಳ ಪ್ರತೀಕ. ಜನನ ಮರಣಗಳ ಭಯವೆಂಬುದೇ ನನಗಿಲ್ಲ. ಎನ್ನಮ್ಮ ಜಗದಾದೆ ಮಾತೆ ವಿರಕ ಮಿಕ್ಕನ್ನರಿಗೆ ತಲೆಬಾಗುವುದಿಲ್ಲವೋ ವಿಧಾತ, ಮಿಕ್ಕನ್ನರಿಗೆ ತಲೆಬಾಗುವುದಿಲ್ಲವೋ. ಜೈ ಜಗದಾದಿ ಮಾತಾ ಮಹಾಪುರುಷ, ಜೈ ಜಗದಾದಿ ಮಹಾಪುರುಷ, ಜೈ ಜಗದಾದಿ.
ನನ್ನ ಮಕ್ಕಳೆಲ್ಲರೂ ನಿನ್ನ ಕೈ ಆಟದ ಗೊಂಬೆಗಳು ವಿಧಾತ, ಗೊಂಬೆಗಳು ಗೊಂಬೆಗಳು. ಮಕರ ಕಣ್ಣು ಕುಕ್ಕ ಬಣ್ಣದ ಬುಗುರಿ ಗಿರಿಗಿರಿ ಗಿರಿಗಿರಿ. ಕಣ್ಣು ಕುಕ್ಕ ಬಣ್ಣದ ಬುಗುರಿ ಗಿರಿಗಿರಿ ಗಿರಿಗಿರಿ. ಕಣ್ಣು ಕುಕ್ಕ ಬಣ್ಣದ ಬುಗುರಿ ಗಿರಿಗಿರಿ ಗಿರಿಗಿರಿ ಗಿರಿಗಿರಿ. ಮಾವನ ಮಗಳೇ ಮಲ್ಲಿಗೆ ಅಡಿಕೆ ಒಂಬಾಳೆ, ಮಾವನ ಮಗಳೇ ಮಲ್ಲಿಗೆ ಅಡಿಕೆ ಒಂಬಾಳೆ, ಮಾತಲ್ಲಿ ತೆಗೆರೆ ಮಾವಿನ ತೆಗೆರೆ ಮುತ್ತಿಗೆ ಜಮಾಲೆ. ಮಾತಲ್ಲಿ ತೆಗೆರೆ ಮಾವಿನ ತೆಗೆರೆ ಜಮಾಲೆ. ಕಣ್ಣು ಕುಕ್ಕೋ ಬಣ್ಣದ ಬುಗುರಿ ಬೆಳ್ಳಿ ಬೆಟ್ಟ ತೋರಿಸ್ತೇನೆ ಬೇಕಾದ್ದೆಲ್ಲ ಬೆಳ್ಳಿ ಬೆಟ್ಟ ತೋರಿಸ್ತೀನಿ ಬೇಕಾದ್ದೆಲ್ಲ ತಂದೋಡ್ತೀನಿ. ಏನೆಂದು ಕೇಳ್ತೀನಿ ನಾನು ಏನೆಂದು ಕೇಳ್ತೀನಿ ಕಣ್ಣು ಕುಕ್ಕೋ ಬಣ್ಣದ ಬುಗುರಿ ಮಾವನ ಮಗಳೇ ಮಲ್ಲಿಗೆ ಅಡಿಕೆ ಒಂಬಾಳೆ, ಮಾವನ ಮಗಳೇ ಮಲ್ಲಿಗೆ ಅಡಿಕೆ ಒಂಬಾಳೆ, ಮಾತಲ್ಲಿ ತೆಗೆರೆ ಮಾವಿನ ತೆಗೆರೆ ಹುಟ್ಟಿದ ಜಮಾಲೆ. ಮಾತಲ್ಲಿ ತೆಗೆರೆ ಹುಟ್ಟಿದ ಜಮಾಲೆ. ಮಕರ ಎಲ್ಲ ಅಕ್ರ ಎಲ್ಲ ಮತ್ತೆ ಅವ್ನು ಇದು ಯಾಕಪ್ಪ ಮುಂದಕ್ಕೆ ಬಂದಿದ್ದಪ್ಪ ಮತ್ತೆ ಇದು ನಾವು ಈ ಯಾತ್ಕೆ ಬಂದಿಲ್ಗೆ ಗೊತ್ತಾಗ್ಲವಲ್ಲ. ಮಹಾರಾಜರು ಹೇಳ್ ಕಳ್ಸವ್ರೆ ಅಂತ ಹೇಳ ಅಲ್ವಾ? ನಂಗೆ ಸ್ವಲ್ಪ ಮಾರೋ ಜಾಸ್ತಿ ಗೊತ್ತಾಗಲ್ಲ, ವಯಸ್ಸಾಯ್ತಲ್ಲ. ವಯಸ್ಸಾತು ಈಗ. ಅಲ್ಲ ಮಹಾರಾಜರು ನಮ್ಮಂತರ ಕರೆದಿದ್ದು ಯಾರು ಕರೀತಾರಲ್ಲ? ವೀರಾದಿ ವೀರರು ಸೂರಾದಿ ಸೂರರು. ನೀನ್ ಗಂಡಾಡ್ ಮೇಸ್ತ್ರಿ, ನಾನು ಹೆಣ್ಣಾಡ್ ಮೇಸ್ತ್ರಿ, ಅದಕ್ಕೆ ಬರೋ ಕೇಳ. ಹಾಗೆ ಅನ್ಬೇಡ ಬಿಡು. ಮತ್ತೀಗ ಹೋಗದಾ? ಅಲ್ಲಲ್ಲಿ ಮಹಾರಾಜರು ಅಷ್ಟು ಅರ್ಜೆಂಟ್ ಅಲ್ಲಿ ನಮ್ಮಿಬ್ಬರನ್ನು ಬರಕ್ಕೆ ಹೇಳವ್ರಿ ಅಂದ್ರೆ ಏನೋ ಮಹತ್ತರವಾದ ಕಾರ್ಯ ಇರ್ಬೇಕಲ್ಲ. ಅಲ್ವಾ ಅಲ್ವಾ? ಮತ್ತೆ ನಮ್ಮಂತ ಸೂರು ದಿರ್ರು ಯಾರು ಸಿಗ್ತಾರೆ? ನಮ್ಮಂತ ಸೂರ್ಯ ಯಾರು ಕಬ್ಬಿಣ ಇಲ್ಲ. ಆಮೇಲೆ ನಾವು ಒಡಿಯಕ್ ಸೇಕಲ್ಲ, ಹಿಡ್ಕೊಂಡ್ರು ಬರಕ್ಕಲ್ಲ, ಹೊಸಕ್ಕಲ್ಲ ಅಲ್ವಾ? ಈಗ ಹೋಗಣ ಹೋಗನೀಗ. ಮಹಾರಾಜರು ಬೇಸ ಮಾಡ್ಕೊಳ್ಳ. ಬಾಬಾ ಬಾಬಾ, ಮಹಾರಾಜರು ಅರಮನೆಗೆ ಹೋದ್ರೆ ಬಹಳ ಒತ್ತಾಯ್ತದೆ. ನಮ್ಮ ನಿಂಗಿ ಕುರಿ ಕಡ್ದು ಬಿಟ್ಟು ಹೆಸರು ಮಾಡಿಬಿಟ್ಟು ಮುದ್ದೆ ತಿರುವವಳಂತೆ ಉಣ್ಕೊಂಡು ಹೋಗೋಣ ಕಣಲಿ. ಅಲ್ಲ ಈಗ್ಲೂ ಬಿಡ್ಲಲ್ಲ ಇವು ಚೇಷ್ಟೆ. ಇವಂದ ಉಣ್ಣೋದು ತಿನ್ನೋದು ಅಂದ್ಬಿಟ್ರೆ ಅದೇನು ಆಶೆ ಮುಂಡಕ್ಕೆ. ನಾವು ಹುಟ್ಟಿರೋದೇ ಅದಕ್ಕಲ್ವೇನಲ್ಲಿ. ತಿನ್ನಕ್ ಹೋದ್ರೆ ಈಗ ನಮ್ಮನ್ನ ಸಿಗುತ್ತ ತೋರಣ ಹಾಕ್ಯಾರು ನಮ್ಮ ಯಜಮಾನ್ರು. ಕಾಣ್ದಂಗ್ ಊಟ ಮಾಡ್ಕೊಂಡು ಹೋಗ್ಬಿಡ. ಕೇಳಕ್ಕೆ ಬಂದು ಆಮೇಲೆ ಉಂಡ ನಡಿ. ಬೇಡ ಕಣೋ ಬೇಡ ಕಣೋ. ಆಯ್ತು ನಡಿಯಪ್ಪ. ಆಂತರ್ಯದ ಅಂತರಾಳದಲ್ಲಿ ಅದೇನೋ ಅತೃಪ್ತಿ, ಅದೆಂತಹುದಾ ಶಾಂತಿ.
ಅದಾವುದೋ ಅನಪೇಕ್ಷಿತ ಧೈರ್ಯ. ಈ 8ನೆಯ ದಶಕಂಠ ರಾವಣನ ಗುಂಡಿಗೆಯನ್ನು ಬೆಚ್ಚಿಸಿ ರಚ್ಚಿಗೆಬ್ಬಿಸುತ್ತಿರುವ ಅದೃಶ್ಯ ಶಕ್ತಿ ಯಾವುದು? ವಿವಿಧ ಲಲಾಟ ಲಿಖಿತನಾದ ವಿಧಾತನೇ. ಪಾಪ, ತನ್ನ ವಿಧಾತ ಪಟ್ಟವನ್ನು ಗಂಟು ಕಟ್ಟಿ ನನ್ನ ಪಾದದೆಡೆಯಿಟ್ಟು ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕಾಡುತ್ತಿರುವ ಈ ಭ್ರಾಂತಿ ಕ್ಷಣ ಕ್ಷಣ ಪಿತ್ತರಾದ ನವಗ್ರಹಣ ಕ್ರಾಂತಿಯೇ. ಭ್ರಾಂತು ಭ್ರಾಂತು. ಆ ನವಗ್ರಹಗಳೆಲ್ಲವೂ ನನ್ನ ಸಿಂಹಾಸನದ ಹಂತ ಹಂತಗಳಾಗಿ ಹೇಗಲು ಮರೆಸಿಕೊಳ್ಳುತ್ತಿದ್ದಾರೆ. ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶ್ಶಕ್ತನನ್ನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಆ ಕಾಡದ ಕೈ ಯಾವುದು? ಅದೇನು ಈ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ? ನಾನು ಚತುರ್ಥ ಭವನ ಭಯಂಕರಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರ ಪ್ರಬುದ್ಧ ರಾವಣ, ಎಲ್ಲಾ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚಂಡಾಡಬಲ್ಲ ದಂಡುದಾಳಿಗಳ ಬಂಡಲ ನಾಯಕರ ಗಂಡದೇ ಗಂಡನಾದ ಪ್ರಚಂಡ ರಾವಣ. ಪ್ರಚಂಡ ರಾವಣ, ಪ್ರಚಂಡ ರಾವಣ. ಪರನಾರಿ ಚೌರ್ಯ ಮಾಡಿ ಪೌಲಸ್ತ್ಯ ವಂಶದ ಚಾರಿತ್ರ್ಯ ಪಾವಿತ್ರ್ಯಕ್ಕೆ ಕಳಂಕಪ್ರಾಯರಾದ ಕುಠಾರ ರಾವಣರು ನೀವೇ ತಾನೆ? ಓ ದೇವಿ, ಈ ಅಪರಾತ್ರಿಯ ವೇಳೆಯಲ್ಲಿ ನನ್ನ ಏಕಾಂತಪುರದತ್ತೇಕೆ ಬಂದೆ? ಕೈ ಹಿಡಿದ ಪತಿಯ ಸನ್ನಿಧಿಗೆ ಬರಲು ಯಾವ ವೇಳೆಯಾದರೇನು, ಯಾವ ಪುರವಾದರೇನು ಸ್ವಾಮಿ? ಸರಿ, ಬಂದ ಕಾರಣ? ಎಲ್ಲಾ ಬಲ್ಲ ಜಗಮಲ್ಲರಾದ ನೀವು ಸರ್ವನಾಶಕ್ಕೆ ಮೂಲವಾದ ಸೀತಾಪಹರಣವನ್ನು ಮಾಡಬಹುದೇ? ಸೀತಾಪಹರಣ ತೀಡಿ ಒಡೆದಂತೆ ಕೇಳುತ್ತಿರುವ ನಿನ್ನ ಪ್ರಶ್ನೆಗೆ ಸರಿಯಾದ ಸಮಂಜಸವಾದ ಸದುತ್ತರನ್ನು ಹೇಳುವ ಸಹನ ಶಕ್ತಿ ಈಗ ನನ್ನಲ್ಲಿಲ್ಲವಾಗಿದೆ ದೇವಿ. ಸ್ವಾಮಿ, ಆದರೆ ಈ ಪ್ರಪಂಚದಲ್ಲಿ ಯಾರಾಗಲಿ ಎಂದಾಗಲಿ ಯಾವುದನ್ನಾಗಲಿ ಏನನ್ನೇ ಆಗಲಿ ಕಾರಣವಿಲ್ಲದೆ ಮಾಡುವುದೇ ಇಲ್ಲ ದೇವಿ. ಜಗಜ್ಜೇತರಾಗಿ ಹೀಗೆ ಜಾರಿಕೊಳ್ಳುವ ಜಾಣತನದ ಮಾತುಗಳನ್ನಾಡಬೇಡಿ. ಇದು ಜಾಣತನದ ಮಾತಲ್ಲ ದೇವಿ, ಜಾಗೃತ ಸ್ವಪ್ನ ಸುಸುಪ್ತಿಗಳಲ್ಲಿ ಸ್ವಾನುಭವದಿಂದ ಕಂಡುಕೊಂಡ ಕಠೋರವಾದ ಸತ್ಯ. ಸತ್ಯ? ಸತ್ಯಕ್ಕೆ ತಲೆ ಬಾಗುವ ಸತ್ವ ತಮ್ಮಲ್ಲಿ ಇನ್ನೂ ಉಳಿದಿದೆಯೇ? ಸಂದೇಹವೇ? ಅಂದ ಮೇಲೆ ನೀವು ಮಾಡಿರುವ ತಪ್ಪನ್ನು ಒಪ್ಪಿ ತಿದ್ದಿಕೊಳ್ಳಿ. ಅಂದರೆ ನನ್ನ ತಪ್ಪು ವಿಶಿಷ್ಟ ವಿನಾಶಕ್ಕೆ ಮೂಲವಾದ ಸೀತಾಪಹರಣ. ಮತ್ತೆ ಮತ್ತೆ ಅದೇ ಆರೋಪದ ಮಾತೇಕೆ ದೇವಿ? ನಾನಿಂದು ಕೇವಲ ಮೋಹಾಪರವಶನಾಗಿ ಸೀತಾಪಹರಣ ಮಾಡಿಲ್ಲ ದೇವಿ. ಇದೇನು ಸ್ವಾಮಿ ನಿಮ್ಮ ಅಂಧಶ್ರದ್ಧೆ? ವಜ್ರ ಅಮೂಲ್ಯವಾದುದು ಎಂದ ಮಾತ್ರಕ್ಕೆ ಅದರಲ್ಲಿ ವಿಷವಿಲ್ಲವೆಂದರೆ ಪ್ರಪಂಚ ಒಪ್ಪುವುದೇ? ದುಡುಕಿ ದುಃಖ ಪಡುತ್ತೀರಿ, ಮಂಡೋದರಿ. ಅವಸರ ಪಟ್ಟು ಹಾಳಾಗುತ್ತೀರಿ, ಮಂಡೋದರಿ. ಎಂತಹ ಜಗಮುಂಡರೇ ಆಗಲಿ ಅಮಾವಾಸ್ಯೆಯ ಅರ್ಧರಾತ್ರಿಯಲ್ಲಿ ಕಣ್ಣಿಗೆ ಕಂಡ ನೆಲಬಾವಿಗೆ ಹುಣ್ಣಿಮೆಯ ಬೆಳದಿಂಗಳಿನಲ್ಲಿ ಹೋಗಿ ಬೀಳುವರೆ. ಮಂಡೋದರಿ, ನಾನು ಜಗಮಂಡನೋ ವಿಶ್ವ ಪ್ರಚಂಡನೋ ಅದರ ವಿಮರ್ಶೆ ಈಗ ಬೇಡ. ಆದರೆ ನಾನು ಎಲ್ಲಾ ಧರ್ಮ ಕರ್ಮಗಳನ್ನು ಅನುಷ್ಠಾನ ಮಾಡಿ ಅರಗಿಸಿಕೊಳ್ಳಬಲ್ಲ ದಕ್ಷಿಣೇಶ್ವರದ ರಾವಣ, ಮೇರಾಗಿ ಮಹಾಬ್ರಾಹ್ಮಣ. ನಾಡಿನ ಗಾದೆಯನ್ನು ಕೇಳಿದೀಯ ತಾನೇ? ಆ ಬ್ರಹ್ಮಕುಳ ಈ ರಾವಣ ಬಿಡ. ಬ್ರಾಹ್ಮಣ್ಯವಿನ್ನೆಲ್ಲಿ ನಿತ್ಯ ಭ್ರಷ್ಟಾಚಾರ, ಬ್ರಾಹ್ಮಣನ ಮುಖದಲ್ಲಿ ದೈತ್ಯ ದುರಹಂಕಾರ.
ಭ್ರಮೆಗೊಂಡ ಪತಿತ ಪಾಪಾಚಾರ ಬ್ರಾಹ್ಮಣಿಗೆಯ ಮಾತೇಕೋ ಪರನಾರಿ ಚೋರ ಪರನಾರಿ ಚೋರ ಅವಳೇ ಮಲ್ಲಳು. ಈ ಹೃದಯಾಂತರದಲ್ಲಿ ಆಗುತ್ತಿರುವ ಭೀಕರ ಹೋರಾಟ, ಹಗಲನ್ನು ಒತ್ತಿ ಬೇಯುತ್ತಿರುವ ಅಗ್ನಿಜ್ವಾಲಾ ಜಟಾಜೂಟ, ಆಕೆಗೆ ನನ್ನಿಂದಾಗಬೇಕಾಗಿರುವುದಿಷ್ಟೇ. ತಾನು ತನ್ನ ಮಕ್ಕಳು ಸರ್ವದಾ ಸುಖಲು ಲೋಪ್ತರಾಗಿ ಬಾಳಿ ಬದುಕಬೇಕೆಂಬ ಏಕತ್ರ ಮಹತ್ವಾಕಾಂಕ್ಷೆ. ಇಂತಹ ಸ್ತ್ರೀ ಸಹಧರ್ಮಿಣಿಯೇ, ಮಹಾಸತಿಯೇ ಅಲ್ಲ, ಮಹಾಮಾರಿಣಿ. ಮಹಾರಾಣಿ, ಒಬ್ಬಂಟಿಗಳಾಗಿ ಎತ್ತ ಹೋಗಿದ್ದೆಯಮ್ಮ? ಮೌನವೇಕೆ ತಾಯಿ? ಮಾತನಾಡಿ ಪ್ರಯೋಜನವೇನು ವಿಭೀಷಣ? ಮಾತನಾಡದೆ ಮೌನವಾಗಿದ್ದರೆ ಮನಸ್ಸಿನ ದುಃಖ ಆರೀತೆ ತೀರೀತೆ. ಈ ಜನ್ಮದಲ್ಲಿ ಆರಿ ತೀರದ ದುರ್ಬರ ದುಃಖ ಜೀವನ ನನ್ನದು. ಹಾಗೆಂದರೇನಮ್ಮ? ಇಡೀ ವಿಶ್ವದಲ್ಲಿಯೇ ಏಕೆ ಪ್ರತ್ಯಕ್ಷ ಪರಮೇಶ್ವರನಿಂದಲೇ ಸೈ ಎನಿಸಿಕೊಂಡ ನನ್ನ ಪ್ರಾಣೇಶ್ವರನ ಪಾಲಿಗೆ ಉಳಿದು ಬಂದದ್ದೇನು? ಪ್ರಚಂಡ ರಾವಣ ಪರನಾರಿ ಚೋರ ಎಂಬ ಶಾಶ್ವತವಾದ ಬಿರುದು. ವಿಭೀಷಣ, ನೀನು ಹಾಗೆನ್ನುವೆಯಾ? ನಾನು ಅನ್ನುವುದೇನಮ್ಮ, ಇನ್ನೂ ಸ್ವಲ್ಪ ಕಾಲ ನೀನೂ ಸುಮ್ಮನಿದ್ದರೆ ಇಡೀ ಜಳವಿದ್ರೆ ಸಿಡಿದೆದ್ದು ಚೀರುವುದಮ್ಮ, ಸಿಡಿದೆದ್ದು ಚೀರುವುದು. ಈಗ ಮನೆ ಸುಮ್ಮನೆ ಮೆಚ್ಚಿದ ಬಡದಿ, ಮನೆ ಬೆಳಗುವ ಮಹಾಸುತಿ. ಮನದನಿಯ ಮೂರ್ಖನಾದಾಗ ಆತನ ಹಗಲು ಇರುಳು ಕಾಡಿ ಬೇಡಿ ಆತನ ತಪ್ಪನ್ನು ತಿದ್ದಬೇಕಮ್ಮ, ತಿದ್ದಬೇಕು. ಗಂಡ ಮಂಡನಾದರೆ ಹೆಂಡತಿ ಚಂಡಿಯಾಗಬೇಕಮ್ಮ, ಚಂಡಿ. ಆ ಚಂಡಿತನ ಈ ಮಂಡೋದರಿಂದ ಸಾಧ್ಯವೇ ವಿಭೀಷಣ? ಸಾಧ್ಯವಾಗಲೇಬೇಕು ತಾಯಿ. ಇಲ್ಲವಾದಲ್ಲಿ ಅನಂತ ಅಖಂಡ ಕಾಲಚಕ್ರದ ಸುತ್ತಿನಲ್ಲಿ ಯುಗ ಯುಗಾಂತರು ಕಲ್ಪ ಕಲ್ಟು ಕೋಟ್ಯಾಂತರಗಳು ಕಳೆದು ಮರಳಿದರು. ಮಂಡೋದರಿಯ ಗಂಡ ಪ್ರಚಂಡ ರಾವಣ ಪರನಾರಿ ಚೋರ, ಪರನಾರಿ ಚೋರ ಎಂಬ ಶಾಶ್ವತವಾದ ಅಮ್ಮ ಜಗನ್ಮಾತೆ, ಸಾವಿತ್ರಿ ಗಾಯತ್ರಿಯೇ, ನಿನ್ನೀ ಅನಂತ ಸೃಷ್ಟಿಯಲ್ಲಿ ಬದುಕಿ ಕೆಡಬಾರದಮ್ಮ, ಬದುಕಿ ಕೆಡಬಾರದು. ನನ್ನಂತೆ ಹೆಣ್ಣಾದ ನಿನ್ನಲ್ಲಿ ಪ್ರಾರ್ಥಿಸದೆ ಮತ್ತಾರಲ್ಲಿ ಮೊರೆ ಇಡಲಮ್ಮ, ಮತ್ತಾರಲ್ಲಿ ಮೊರೆ ಇಡಲಿ. ಅಮ್ಮ ಶ್ರೀಲಲಿತೆ ಮಾತೆ, ಅಮ್ಮ ಶ್ರೀಲಲಿತೆ ಮಾತೆ, ಅಮ್ಮ ಶ್ರೀಲಲಿತೆ. ಜೀವನವೆಲ್ಲ ಕಾರಿರುಳೇ, ಅಮ್ಮ ಜೀವನವೆಲ್ಲ ಕಾರಿರುಳೇ, ಆಶಾ ನಿರಾಶೆಯ ಅಲೆಗಡಲೇ. ಆಶಾ
ಉದಯ ರವಿ ಚಂದ್ರಿಕಾ ಭಾನು ಉದಯ ರವಿ ಚಂದ್ರಿಕಾ ಭಾನು ಅಂಧಳು ನಾನು ಮುಂದೆ ನಗೇನು ಅಂಧಳು ನಾನು ಮುಂದೆ ನಗೇನು ಬಂದ ವಿಮೋಚನೆ ಉಂಟೇನು ಬಂದ ವಿಮೋಚನೆ ಉಂಟೇನು ಉದಯ ರವಿ ಚಂದ್ರಿಕಾ ರವಿಚಂದ್ರಿಕಾ ರವಿಚಂದ್ರಿಕಾ ಭಾನು ಕರ್ತಾರ ನೊಡಲಲ್ಲಿ ಕರುಳಿಲ್ಲವೇನೋ ಕಾಣದ ಕೈಗೆ ಕಣ್ಣಿಲ್ಲವೇನೋ ಕರ್ತಾರ ನೊಡಲಲ್ಲಿ ಕರುಳಿಲ್ಲವೇನೋ ಕಾಣದ ಕೈಗೆ ಕಣ್ಣಿಲ್ಲವೇನೋ ಕಾಲಗತಿಯೋ ಕ್ರೂರ ದೆಸೆಯೋ ಕಾಲಗತಿಯೋ ಕ್ರೂರ ದೆಸೆಯೋ ಹೆಣ್ಣಿನ ಬಾಳೆ ಕಣ್ಣೀರೇನು ಹೆಣ್ಣಿನ ಬಾಳೆ ಕಣ್ಣೀರೇನು ಉದಯ ರವಿಚಂದ್ರಿಕಾ 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 ಭಾನು ಇದಾರ ಜನ್ಮದ ಪಾಪ ಫಲವೋ ಇದಾರ ಕೋಪದ ಶಾಪ ದುರಿಯೋ ಇದಾವ ಜನ್ಮದ ಪಾಪ ಫಲವೋ ಇದಾರ ಕೋಪದ ಶಾಪ ದುರಿಯೋ ನಾನಾ ವೇದನೆ ಏನಿ ಶೋಧನೆ ನಾನಾ ವೇದನೆ ಏನಿ ಶೋಧನೆ ವಿಧಿಯ ವಿಲಾಸ ವಿನೋದಳಿದೇನು ವಿಧಿಯ ವಿಲಾಸ ವಿನೋದಳಿದೇನು ಉದಯ ರವಿಚಂದ್ರಿಕಾ 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 ಭಾನು 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 ಸೀತೆ ನಿತ್ಯ ವಸಂತ ನಿವಾಸವಾದ ಈ ಮಂದ ನೀಲಾನಂದ ಮಧುಚಂದ್ರಿಕಾ ಚಂದ್ರ ಸುಂದರ ಅಶೋಕವನವು ನಿನ್ನ ಪಾಲಿಗೆ ಗಿಣಿಯ ಪಂಜರವಾಗಿದೆಯೋ ಇಲ್ಲ ಹುಲಿಯ ಬೋನಾಗಿದೆಯೋ ಅದೇನು ಸೀತೆ ಆ ಬಿರುಗಣ್ಣಿನ ನೋಟ ಸುಟ್ಟು ಭಸ್ಮ ಮಾಡುತ್ತೇನೆಂಬ ಸನ್ನೆಯೋ ಅಥವಾ ಆ ಮನ್ಮಥನನ್ನೇ ನಾಚಿರುವಂತ ಈ ರುದ್ರರಮಣೀಯ ಶೃಂಗಾರ ಪುರುಷನಾರೆಂದು ನೋಡುವ ಆಶ್ಚರ್ಯ ಚಿಹ್ನೆಯೋ ಅದೇಕೆ ಸೀತೆ ಅತ್ತ ಮುಖ ಮಾಡಿ ನಿಂತೆ ಈ ಉನ್ಮತ್ತ ರಾವಣ ಉಗ್ರನಾದವನೆಂಬ ಅಂಜಿಕೆ ಅಂಜಿಕೆ ಅಂಜಲು ನಾನೇನು ಅಬಲೆಯೇ ಅಥವಾ ಪಾರ್ವರ ಹರಿಣಿಯೇ ಚಕ್ರೇಶ್ವರ ನಾನು ಭರತ ವರ್ಷದ ಶೀಲವಂತ ಕುಲನಾರಿ ಆರ್ಯಾವರ್ತದ ಜನಕ ರಾಜೇಂದ್ರನ ವಾತ್ಸಲ್ಯದ ಪುತ್ರಿ ಪ್ರಸನ್ನಳಾದರೆ ಪಂಪಾದೇವಿ ಪ್ರಕ್ಷುಬ್ಧಳಾದರೆ ಪ್ರಚಂಡ ಭೈರವಿ
ಅಂದ ಮೇಲೆ ನೀನೇ ಈ ದಿಟ್ಟನೆ ಪಟ್ಟಗಾರ ಪ್ರಚಂಡ ರಾವಣನ ಪದವಿ ಪ್ರತಿಷ್ಠೆಗಳಿಗೆ ತಕ್ಕ ಪಟ್ಟ ಧರಿಸಿ. ಶಿವ ಶಿವೆ, ಇದೆಂತಹ ಪಾಪಿಷ್ಟ ಸೃಷ್ಟಿ! ಇಂತಹ ಹುಚ್ಚುತನ ಸೀತೆ ವೀರ ಭಾರತ ಕುಲನಾರಿಯಾಗಿ ಕೇವಲ ಕೆಲವರ ದಶನಾಥ ಮಾತ್ರಳಾದ ಆ ಪರಮೇಶ್ವರಿಯನ್ನು ಸ್ಮರಿಸಿ ದುಃಖಿಸುತ್ತಿರುವೆ. ಮತ್ತೇನು ಮಾಡಲಿ ಚಕ್ರೇಶ್ವರ? ಸರ್ವಲೋಕ ವಿಖ್ಯಾತ ವಿಕ್ರಮನಾದ ಪ್ರಚಂಡ ರಾವಣ, ಸರ್ವತಂತ್ರ ನಿಪುಣನಾದ ಪ್ರಬುದ್ಧ ರಾವಣ, ಸಕಲ ಲೋಕ ವಿದ್ಯಾ ವಿಶಾರದನಾದ ಪ್ರಪೂರ್ಣ ರಾವಣ ಕುರುಡನಂತೆ ನಡೆಯುತ್ತಿದ್ದಾನೆ, ಮೂಢನಂತೆ ಮಾತನಾಡುತ್ತಿದ್ದಾನೆ, ಸಾಮಗಾನ ಪಾಡುವ ನಾಲಿಗೆಯಲ್ಲಿ ಕಾಮವ್ಯಾಧಿಯನ್ನು ತಂದುಕೊಳ್ಳುತ್ತಿದ್ದಾನೆ. ಎಲ್ಲವೂ ನಿನಗಾಗಿ ಸೀತೆ. ನಿನ್ನೊಲುಮೆಯ ನಲಿವಿಂದ ನನ್ನ ಮುಗಿದಿಲ್ಲದ ಮಹಾ ಜೀವನದ ಪ್ರತಿ ನಿಮಿಷಗಳನ್ನು ನವರಸ ನಿಮಿಷಗಳನ್ನಾಗಿಸಿಕೊಳ್ಳಬೇಕು. ಜಗಜ್ಯೇಷ್ಠನಾದ ಜಗದೀಶ್ವರನಿಗೂ ಆ ಅನಂತ ರೂಪಿಸಿಯಾದ ಆದಿಶಕ್ತಿಯನ್ನು ಅಹರ್ನಿಶವು ನನ್ನೊಡನ ಅನ್ನುವಂತೆ ಸಾಕ್ಷಾತ್ಕರಿಸಿಕೊಳ್ಳಬೇಕು. ಒಟ್ಟಿನಲ್ಲಿ ಈ ಸೃಷ್ಟಿಯ ವಿಶಿಷ್ಟಾನಂದವನ್ನು ನಾನೊಬ್ಬನೇ ಅನುಭವಿಸಿ ಮಹಾಂತರಾಗಿ ಬಿಡಬೇಕು ಸೀತೆ, ಮಹಾಂತರಾಗಿ ಬಿಡಬೇಕು. ಅಬ್ಬಾ, ಈ ಅಶಾಶ್ವತವಾದ 6 ಅಡಿ ದೇಹದಲ್ಲಿ ಆಕಾಶದಷ್ಟು ಆಸೆ. ಚಕ್ರೇಶ್ವರ, ಎಷ್ಟೇ ಅಷ್ಟೈಶ್ವರ್ಯಗಳಿದ್ದರೂ ಮತ್ತೆ ಮತ್ತೆ ಬೇಕೆನ್ನುವ ಮಹತ್ವಾಕಾಂಕ್ಷೆಯಿಂದ ಶಾಂತಿಗಿಲ್ಲ, ಸುಖವಿಲ್ಲ. ಜಗಜ್ಜೇತನಾದ ನೀನು ಜಾರದೆ ಜಾಗೃತನಾಗಿರು. ಕಣ್ಣು ಮುಚ್ಚಿ ಕುಪ್ಪಳಿಸುತ್ತಿರುವ ಕಾಲಾಲೀಲ ಕನ್ನಿಕೆಯ ಮುಂದೆ ಎಡವಿ ಬಿದ್ದೇಳುವ ಮುನ್ನ ಎಚ್ಚರನಾಗು. ಎಚ್ಚರನಾಗಿ ಅಲ್ಲವೇ ಆ ಮುಖಂಡನ ಮೆಚ್ಚಿ ಬೆಳಗಾಗುವಂತೆ ನಿನ್ನನ್ನು ಕದ್ದು ಕರೆತಂದದ್ದು. ನಿನ್ನೆಯ ಕಾರ್ಯ ಲಂಕಾನಾಶದ ಬೆಂಕಿಯನ್ನು ಸೆರಗಿನಲ್ಲಿ ಕಟ್ಟಿಕೊಂಡಂತಾಗಿದೆ. ಲಂಕಾನಾಶದ ಬೆಂಕಿ ಸೀತೆ, ಯೋಗ ಮಾಯಾದ ಜಗದಾದಿಶಕ್ತಿಯ ಷೋಡಶಾಂಶ ರೂಪನಾರಾಯಣಿ, ಮಹರ್ಷಿ ಪ್ರೋಕ್ತಳಾದ ವೇದಾಂಗ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸ ಪ್ರಸಿದ್ಧಳಾದ ಶ್ರೀವಾಣಿ, ಶ್ರೀಮನ್ನಾರಾಯಣನಾದ ಸಾಕ್ಷಾತ್ಕಾರನಾದ ದಶರಥ ರಾಮರ ಜೀವಿತಾರ್ಧಾಂಗ ಸಹಧರ್ಮಿಣಿ, ಆರ್ಯಾವರ್ತದ ಶ್ರೀಜಾತಿಯಲ್ಲೇ ಅಣಿಮುತ್ತಾದ ಭರತ ಭಾಗ್ಯೇಶ್ವರಿ, ಈ ಮಹಾಬ್ರಾಹ್ಮಣ ಪ್ರಚಂಡ ರಾವಣೇಶ್ವರನ ಮೋಕ್ಷ ರಕ್ಷಾಕರಿ, ಲಂಕಾನಾಶದ ಬೆಂಕಿ ಬೆಂಕಿ ಸೀತೆ. ನಾನು ಸದಾತೋಕ ಪಂಡಿತನಲ್ಲ, ಎಲ್ಲ 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 ಬಲ್ಲ ಮೇಧಾವಿ. ಎಲ್ಲ 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 ಬಲ್ಲ ಮೇಧಾವಿಯಾದ ಮೇಲೆ ಒಳಿತು ಕೆಡುಕುಗಳ ವಿವೇಚನೆ ಬೇಡವೇ? ಧರ್ಮ ಕರ್ಮಗಳ ಪರಿಜ್ಞಾನ ಬೇಡವೇ? ಪಾಪ ಪುಣ್ಯಗಳ ಪರಿಶೀಲನೆಯಾದರೂ ಬೇಡವೇ? ಪಾಪ ಪುಣ್ಯಗಳ ಪರಿಶೀಲನೆ ವಿಚಾರದಲ್ಲಿ ಮಾತ್ರ, ಆಚಾರದಲ್ಲಿಲ್ಲ. ಆಚಾರ ವಿಚಾರಗಳ ಏರುಪೇರೆ ದಕ್ಷಿಣಾಚಾರದ ಶ್ರೇಷ್ಠತೆಯ ಚಕ್ರೇಶ್ವರ. ಹಾಗಾದರೆ ನೀವು ಹುಟ್ಟು ಶ್ರೇಷ್ಠರಾದರೂ ಆಚಾರ ವಿಚಾರಗಳ ಪಾಲಿಗೆ, ನೀತಿ ನಿಯಮಗಳ ಪಾಲಿಗೆ ನೀವು ನೀಚ ಕೀಚ ಕಿರಾತಕರು, ನರರೂಪದ ಬ್ರಹ್ಮ ರಾಕ್ಷಸರು, ಕೇವಲ ಗರ್ವಿಷ್ಠರಾದ ಕನಿಷ್ಠರು. ಬಾಯಿಗೆ ಬಂದನ್ನು ಬಡಿಸಿ ನುಡಿಯಬೇಡ. ನಾನಾರೆಂಬುದನ್ನು ಬಲ್ಲೆಯ? ದಿಕ್ತಟಂಗಗಳನ್ನು ಮುತ್ತಿ ದಿಕ್ಪಾಲನ್ನು ದಿಕ್ಕೆಟ್ಟು ಸರಿಯಿಟ್ಟ ದಿಟ್ಟುಗಾರ, ಅಟ್ಟಹಾಸದ ಮೇರೆಯ ಮುಕ್ಕೋಟಿ ಅಮರರನ್ನು ಕಟ್ಟಾಳಿ ಬಾಳ್ತಿಯ ಪಟ್ಟುಗಾರ, ಇಷ್ಟಾರ್ಥ ಸಲ್ಲಿಸುವ 9 ಗ್ರಹಗಳನ್ನು ಬೆಂಬಿಗಿದು ಬದುಕಿರುವ ಪಾರ್ವ ಹಮ್ಮೇರ, ಬಾಲೋಕ್ಷಪುರ ಶಿವನ ಕೈಲಾಸ ಪರ್ವತವ ಪಿಡಿದೆತ್ತಿ ಆಡಿಸಿದ ಭಕ್ತಿ ಭಂಡಾರ. ಏನಾದರೆ ನಿಂದು ಲಂಕೇಶ್ವರ, ನೀನಾದೆ ಮತಿಹೀನ ಪಾರ್ವಪೋರ. ನಿನಗೇಕೋ ಅರಸುತನ ಪತಿತ ಪಾಪಾಚಾರ, ಕೆಣಕದಿರು ಗರಳವನು
ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಹೆಂಡತಿ ಮಂಡೋದರೆ ಬಾಯಿಂದ ಬರುವುದು ಲಂಕೇಶ್ವರ ನೀನು ಪರನಾರಿ ಚೋರ. ಆತ್ಮ ಸಾಕ್ಷಿಯಾಗಿ ಅನುರಾಗದಿಂದ ಕರೆತಂದ ಆ ಸೀತೆಯ ಬಾಯಿಂದ ಬರುವುದು ಲಂಕೇಶ್ವರ ನೀನು ಪರನಾರಿ ಚೋರ. ಆಡಿಕೊಳ್ಳುವುದು ಲಂಕೇಶ್ವರ ಪರನಾರಿ ಚೋರ ಎಂದೆ. ಆಡಿಕೊಳ್ಳಲಿ ಜನರಾಡಿಕೆಯ ಕೂಗು ದಿಗ್ದಿಗಂತಗಳನ್ನೇ ಕೊರೆದು ಸೇರಲಿ, ಆ ಭೂಗರ್ಭವನ್ನೇ ಬಗೆದು ಸೇರಲಿ. ಅಲ್ಲಿಗೂ ಈ ಪ್ರಚಂಡ ರಾವಣನ ಕೀರ್ತಿ ಆ ಚಂದ್ರಾರ್ಕವೇ ತಾನೇ. ಪ್ರಭು, ಅದು ನೀಚ ಕೀಚ ಕಿರಾತಕವಾದ ಅಪಕೀರ್ತಿ, ಸಾರ್ವಭೌಮ ಯೋಗ್ಯವಾದ ಸತ್ಕೀರ್ತಿ ಅಲ್ಲ. ಸತ್ಕೀರ್ತಿಯೋ ಅಪಕೀರ್ತಿಯೋ ಬಂದದ್ದು ಬರುವಲಿ, ಅನುಭವಿಸ್ತಕ್ಕವನು ನಾನು ತಾನೇ. ಈ ನಾನೆಂಬ ನಾನತ್ವದಿಂದಲೇ ನಿಮ್ಮ ಅಜರಾಭಾವವಾದ ಭವ್ಯವಾದ ಬಾಳು ಸಂಜೆಗತ್ತಲತ್ತ ಮೆಲ್ಲಡೆ ಇಡುತ್ತಿದೆ. ಆ ಮುನ್ನಡೆಯಿಂದ ಹಿನ್ನಡೆಸಲೇಬೇಕೆಂಬಾಟ ಮಾಡ್ತಾನೆ ನಿನಗೇಕೆ? ನಿನ್ನ ಒಡಹುಟ್ಟಿದ ತಮ್ಮ ನೆನೆಸಿಕೊಂಡು ಇನ್ನೂ ಈ ಭೂಮಿಯ ಮೇಲೆ ಬದುಕಿರುವ ತಪ್ಪಿಗಾಯ್ತು. ಆ ಮೂಢ ಬುದ್ಧಿ ಪುರಾಕೃತ ಪುಣ್ಯ ವಿಶೇಷಣದಿಂದ ಈ ಮಹಾಬ್ರಾಹ್ಮಣ ಪ್ರಚಂಡ ರೇವಣೇಶ್ವರನ ತಮ್ಮನಾಗಿ ಹುಟ್ಟಿರುವೆ. ಅದೇ ತಪ್ಪಿದವೆಂದು ತಿಳಿದ ಬಳಿಕ ನೀನಿನ್ನು ನನ್ನಂಕೆಯ ಲಂಕೆಯಲ್ಲಿರುವುದೇಕೆ? ಹೋಗು ಅಣ್ಣ, ನೀನುಂಡು ತೇಗುವ ಈ ಮಹಾಬ್ರಾಹ್ಮಣನ ಉದಾರಾಸ್ತದ ಮುಷ್ಟಿಯ ಮೃಷ್ಟಾನ್ನ ಯಾವುದಾದರೂ ಒಂದು ಮೂಕ ಜೀವ ಜಂತುವಿನ ಜೀವನಾಧಾರವಾಗಿ ಸಾರ್ಥಕವೆಂದಲಿ ಹೋಗು. ಅಣ್ಣ, ಮತ್ತೆ ಮಾತುತ್ತೆ ಬೇಡ. ಶ್ರೀರಾಮನು ಅತಿಮಾನವನಾದರೆ ಈ ರಾವಣನು ದುರ್ದಾನವ. ಅವನು ಮಹಾಕ್ಷತ್ರಿಯನಾದರೆ ನಾನು ಮಹಾಬ್ರಾಹ್ಮಣ. ಅವನು ಗಂಡು ಗೊಡದೆಯ ಪರಶುರಾಮನ ಗರ್ಭಖಂಡನ ಮಾಡಿದ ಪ್ರಾಬಲನಾದರೆ ನಾನು ಆ ಉದ್ದಂಡನ ಶೌರ್ಯವನ್ನೇ ಖಂಡಿಸುವ ದೊಡ್ಡ ವಿಭೀಷಣ. ಅಗ್ರಜ, ಶ್ರೀರಾಮನು ವಿಶ್ವ ವಿರಾಟ್ ಶಕ್ತಿ ಎಂಬುದು ಎಷ್ಟು ಸತ್ಯವೋ ಅವನನ್ನು ಎದುರಿಸಿ ನಿಲ್ಲುವ ಈ ರಾವಣ ಬ್ರಹ್ಮನ್ ಆ ವಿಶ್ವ ವಿರಾಟ್ ರೂಪಿಯ ಸಿಡಿಲ ಪ್ರತಿಮೂರ್ತಿ ಮಂತ ಶಾಂತ ಶಕ್ತಿ ಎಂಬುದು ಅಷ್ಟೇ ಸತ್ಯ. ಅಷ್ಟೇ ಸತ್ಯ. ಅಷ್ಟೇ ಸತ್ಯ. ಅಣ್ಣ, ಆಯಿತು. ಕಾಣದ ಕೈಲೀಲೆ ಮುಂದೆ ಮನುಷ್ಯ ಪ್ರಯತ್ನಗಳಲ್ಲೂ ನಿಷ್ಪ್ರಯೋಜಕ. ಕಣ್ಣಿಗೆ ಕಾಣದ ಕಲ್ಪನೆಗೆ ನಿಲುಕದ ಮಹಾವಂದರ ಬಾಳು ಬದುಕುಗಳನ್ನೇ ಏರುಪೇರು ಮಾಡಿ ನೋಡುತ್ತಿರುವ ಜಗದಾದಿ ಮಾತೆ, ನೀನು ಅನಂತೆ ಅಖಂಡ ಬಲ್ಲವರಾರಮ್ಮ, ನಿನ್ನ ಬಲ್ಲೆದೆಂದು ಹೇಳುವವರ